ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನಡೆದ 2 ವಿದ್ಯಮಾನದ ಬಗ್ಗೆ ನನಗೆ ಪೋಷಕರ ಗಮನ ಸೆಳೆಯಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಪೇರೆಂಟ್ಸ್. ಈ ವಿಡಿಯೋ ಮೊದಲನೇ ವಿಚಾರ ಏನು ಅಂದರೆ, ಹೋದ ವರ್ಷ ವೆರಿ ಅನ್ಫಾರ್ಚುನೇಟ್ಲಿ ಐ ಕನ್ಸಿಡರ್ ಇಟ್ ಎ ಹ್ಯೂಮನ್ ಟ್ರಾಜಿಡಿ. ಸುಮಾರು 25-30 ಮಕ್ಕಳು ಕೋಟಾ, ನಮ್ಮ ಟ್ಯೂಷನ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಅಲ್ಲಿ ಈ IIT ಜಾಯಿಂಟ್ ಎಂಟ್ರೆನ್ಸ್ ಮತ್ತು ನೀಟ್ಗೆ ಕೋಚಿಂಗ್ ತಗೋತಿನ ಮಕ್ಕಳು 14-17 ವರ್ಷ ವಯೋಮಿತಿಲಿದ್ದವರು ಸೂಸೈಡ್ ಮಾಡಿಕೊಂಡು ಅವ್ರ ಜೀವನನ ಕೊನೆಗಾಣಿಸಿದ್ರು. ಯಾಕೆ ಹೀಗೆ ಮಾಡ್ಕೊಂಡಿರ್ಬೋದು? ಬಹುಶಃ ಎಲ್ಲೋ ಒಂದು ಕಡೆ ಸಮಾಜ, ನಾವು ಎಲ್ಲರೂ ಸೇರ್ಕೊಂಡು ಆ ಮಕ್ಳಿಗೆ ಏನಂತ ಹೇಳಿದ್ವಿ, ನೀನು IIT-ನಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಅಥವಾ ನೀಟ್ ಕ್ಲಿಯರ್ ಮಾಡಿ ನೀನು ಮೆಡಿಕಲ್ ಅಡ್ಮಿಷನ್ ತೊಗೊಂಡ್ರೆ ಅಷ್ಟೇ ನಿನ್ನ ಬದುಕು ಸುಭದ್ರವಾಗಿರುತ್ತೆ, ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ನಿಂಗೆ ಭವಿಷ್ಯ ಇಲ್ಲ ಅನ್ನೋದು ಅವನಲ್ಲಿ ತುಂಬಿದ್ವೇನೋ. ಅದಕ್ಕೆ ಯಾವಾಗ ಅವ್ರಿಗೆ ನನಗೆ ಇದು ಮಾಡೋಕ್ಕಾಗಲ್ಲ ಅನ್ನಿಸ್ತು, ಇನ್ನು ನನಗೆ ಮುಂದೆ ಭವಿಷ್ಯ ಇಲ್ಲ ಅಂದ್ಕೊಂಡು ಅವರು ಜೀವನನ ಕೊನೆಗಾಣಿಸ್ಕೊಂಡಿರ್ಬೋದು. ಇದಕ್ಕೆ ವಿರುದ್ಧವಾಗಿ ಇನ್ನೊಂದು ನ್ಯೂಸ್ ರಿಪೋರ್ಟ್ ಬಂತು ಇತ್ತೀಚೆಗೆ, 1 ತಿಂಗಳಿಂದ. ಅದು ಸುಮಾರು ಚರ್ಚೆಗೆ ಬಂದಿದೆ. ಅದೇನು ಅಂದರೆ, ಈ ವರ್ಷ ಎಲ್ಲ IIT-ಗಳು ಸೇರಿ ಸುಮಾರು 38% ಆಫ್ ದ IIT ಗ್ರಾಜ್ಯುಯೇಟ್ಸ್, ಅಂದರೆ ಕೋರ್ಸ್ ಮುಗಿಸ್ಕೊಂಡು ಹೊರಗೆ ಬರೋರಿಗೆ ಕೆಲಸ ಸಿಕ್ಕಿಲ್ಲ. ನಾವೇನು ಹೇಳಿದ್ವಿ ಮಕ್ಕಳಿಗೆ, IIT-ಗೆ ಸೇರ್ಕೊಂಡ್ಬಿಟ್ರೆ ನಿನ್ನ ಭವಿಷ್ಯ ಸುಭದ್ರ, ಅಲ್ಲಿಂದ ಮುಂದೆ ನೀನು ಬೆಳಿಬೋದು ಅಂತ. ಕೆಲಸನೇ ಸಿಗ್ತಿಲ್ವಲ್ಲ. ಹಾಗಾದರೆ ನಾವು IIT-ಗೆ ಸ್ಕೋಪ್ ಇಲ್ಲ ಅಂತ ಒಂದು ನಿರ್ಧಾರಕ್ಕೆ ಬರ್ಬೋದಾ, ಅಥವಾ ಇಂಜಿನಿಯರಿಂಗ್ ಇನ್ನು ಮುಂದೆ ಸ್ಕೋಪ್ ಇಲ್ಲ ಅಂತ? ಖಂಡಿತ ಎರಡೂ ತಪ್ಪು. ಯಾಕೆಂದರೆ ಈ ಸ್ಕೋಪ್ ಅನ್ನೋದು ಕಾಲೇಜ್ ಅಥವಾ ಕೋರ್ಸಲ್ಲಿ ಇಲ್ಲ. ಹಾಗಿರೋದಿದ್ರೆ ಎಲ್ರಿಗೂ ಆ ಸ್ಕೋಪ್ ಈಕ್ವಲ್ ಆಗಿ ಸಿಗ್ಬೇಕಲ್ವಾ? ನೀವು ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ ಉದಾಹರಣೆಯಾಗಿ ತಗೊಳ್ಳಿ, ನಿಮಗೆ ಪ್ರತಿ ಪ್ಲೇಸ್ಮೆಂಟ್ ಆದಮೇಲೆ 3 ಥರದ ಔಟ್ಕಮ್ ಸಿಗುತ್ತೆ. ಒಂದಷ್ಟು ಮಕ್ಕಳಿಗೆ ಕೆಲಸನೇ ಸಿಗಲ್ಲ, ದೇ ಡೋಂಟ್ ಗೆಟ್ ಪ್ಲೇಸ್ಮೆಂಟ್. ಇನ್ನೊಂದಷ್ಟು ಮಕ್ಕಳಿಗೆ ಪ್ಲೇಸ್ಮೆಂಟ್ ಆಗತ್ತೆ, ಬಟ್ ಆವ್ರೇಜ್ ಪ್ಯಾಕೇಜ್ ಆಗುತ್ತೆ. ಮತ್ತು 3ನೇ ಕ್ಯಾಟಗರಿ ಮಕ್ಕಳಿಗೆ ಪ್ಲೇಸ್ಮೆಂಟ್ ಸಹ ಆಗುತ್ತೆ, ಆವ್ರೇಜ್ಗಿಂತ ಕನಿಷ್ಠ ಪಕ್ಷ 5-8 ಪಟ್ಟು ಹೆಚ್ಚು ಪ್ಯಾಕೇಜ್ ಸಿಗುತ್ತೆ. ವೆನ್ ಎವ್ರಿಥಿಂಗ್ ಎಲ್ಸ್ ಬೀಯಿಂಗ್ ದ ಸೇಮ್, ಯಾಕೆ ಒಂದೇ ಕಾಲೇಜಿಂದ ಓದಿ ಹೊರಗೆ ಬರೋ ಮಕ್ಕಳಲ್ಲಿ ಈ 3 ವಿಭಿನ್ನ ಔಟ್ಕಮ್ ನಮಗೆ ಕಾಣ್ತಾ ಇದೆ? ಇದು ಒಂದು ಕಾಲೇಜಲ್ಲ, ಎಲ್ಲ ಕಾಲೇಜಲ್ಲೂ ನಾವು ಈ ಪರಿಸ್ಥಿತಿನ ಗಮನಿಸ್ಬೋದು. ನಮ್ಮ ಸುತ್ತಮುತ್ತನೇ ನೋಡಿ, ನೀವು ಒಂದೇ ಕ್ವಾಲಿಫಿಕೇಶನ್ ಇಟ್ಕೊಂಡಿರೋರು, ಉದಾಹರಣೆ ಇಂಜಿನಿಯರಿಂಗೋ, ಮೆಡಿಕಲ್ಲೋ, LLB-ನೋ ಏನಾರು ಆಗಿರ್ಬೋದು, ಅವರೆಲ್ಲರೂ ಈಕ್ವಲಿ ಸಕ್ಸಸ್ಫುಲ್ಲ? ಖಂಡಿತ ಅಲ್ಲ. ಕೆಲವರು ತುಂಬ ಬೆಳೆದಿರ್ತಾರೆ ಆ ಉದ್ಯೋಗದಲ್ಲಿ, ಇನ್ನು ಕೆಲವರು ಇನ್ನೂ ಎಷ್ಟು ವರ್ಷ ಆದರೂ ಒದ್ದಾಡ್ತಾ ಇರ್ತಾರೆ. ಹಾಗಾದ್ರೆ ಇದು ಕ್ವಾಲಿಫಿಕೇಶನ್ ತಪ್ಪ ಅಥವಾ ಕ್ವಾಲಿಫಿಕೇಶನ್ ಸ್ಕೋಪ್ ಇಲ್ವಾ ಅಂದರೆ, ನೀವು ಯಾವ ರೀತಿ ನೋಡ್ತೀರೋ ಅದ್ರ ಪ್ರಕಾರ. ಸಕ್ಸಸ್ಫುಲ್ ಆಗಿರೋ ನೋಡಿದ್ರೆ ಸ್ಕೋಪ್ ಇದೆ ಅನ್ಬೋದು, ಅಥವಾ ಫೇಲ್ಯೂರ್ ಆಗಿರೋ ನೋಡಿದ್ರೆ ಸ್ಕೋಪ್ ಇಲ್ಲ ಅಂತ ಕೂಡ ಆರ್ಗ್ಯೂ ಮಾಡ್ಬೋದು. ಹಾಗಾಗಿ ಇಲ್ಲಿ course ಅಥವಾ ಕಾಲೇಜ್ on its own will not give the scope. It is the students who have to work with interest to create that scope. ಹಾಗಾಗಿ ಮಕ್ಕಳಿಗೆ ಅವರಿಗೆ ಇಷ್ಟ ಆಗೋವಂಥ, ಅವರಿಗೆ ಸಾಮರ್ಥ್ಯ ಇರೋವಂಥ ಒಂದು ಫೀಲ್ಡ್ನ ಆಯ್ಕೆ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗತ್ತೆ. ಈಗಿನ ಜಾಬ್ ಮಾರ್ಕೆಟ್ ಡೈನಮಿಕ್ಸ್ ತುಂಬ ಬದಲಾಗ್ತಾ ಇದೆ. ಇಲ್ಲಿ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಲೋನ್ ವಿಲ್ ನಾಟ್ ಮ್ಯಾಟರ್ ಮಚ್. ಇನ್ಫ್ಯಾಕ್ಟ್ ಈಗ ಅಕಾಡೆಮಿಕ್ಸ್ ಜೊತೆಗೆ ನಿಮಗೆ ನಿಮ್ಮ ಸ್ಕಿಲ್ ಸೆಟ್ಟು ಮತ್ತು ನಿಮ್ಮ ಪ್ರೊಫೆಷನಲ್ ಸರ್ಟಿಫಿಕೇಷನ್ಗಳು ಮತ್ತು ನೀವು ವ್ಯಕ್ತಿಯಾಗಿ ನಿಮ್ಮ ಒಂದು ವ್ಯಕ್ತಿತ್ವನ ಯಾವ ರೀತಿ ರೂಪಿಸ್ಕೊಂಡಿದ್ದೀರಾ, ನಿಮ್ಮ ಆಟಿಟ್ಯೂಡ್ ಅಥವಾ ಧೋರಣೆ ಹೇಗಿದೆ, ಇದೆಲ್ಲ ಕಾರ್ಪೊರೇಟ್ಸ್ಗೆ ತುಂಬ ಮುಖ್ಯ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಮಕ್ಕಳನ್ನ ಬರೀ ಅಕಾಡೆಮಿಕ್ಸಲ್ಲಿ ನೀನು ಚೆನ್ನಾಗಿ ಮಾಡ್ಬಿಟ್ರೆ ನಿನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕಿಂತ, ಇದರ ಜೊತೆಗೆ ನೀನು ಒಂದಷ್ಟು ಗುಣಗಳನ್ನ ರೂಢಿಸ್ಕೋಬೇಕು, ಇನ್ನಷ್ಟು ಸಾಮರ್ಥ್ಯಗಳನ್ನ ಬೆಳೆಸ್ಕೋಬೇಕು, ಹೊಸ ಸ್ಕಿಲ್ ಸೆಟ್ನ ಕಲಿತಾ ಹೋಗಬೇಕು ಅಂತ ಒಂದು ಈ ಕಲಿಕಾ ಮನೋಭಾವನ ನಾವು ಮಕ್ಕಳಲ್ಲಿ ಬಿತ್ತಬೇಕು. ಅವಾಗಷ್ಟೇ ಅವರು ಮುಂದೆ ಜಾಬ್ ಮಾರ್ಕೆಟ್ನಲ್ಲಿ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ, ಕೆಲಸನೂ ಸಿಗುತ್ತೆ, ಅವ್ರ ಮುಂದೆ ಅದರಲ್ಲಿ ಗೆಲ್ಲೋ ಸಾಧ್ಯತೆನೂ ಜಾಸ್ತಿ ಇರುತ್ತೆ. ನಾನು ತಮಾಷೆಯಾಗಿ ಇದನ್ನು ಹೇಳ್ತಾ ಇದ್ದೇನೆ. ಈಗ ಒಂದಷ್ಟು ದಿನಗಳಲ್ಲಿ ಯಾವುದೋ ಹೆಂಗಸಿನ ಕರಿಮಣಿ ಮಾಲೀಕ ಯಾರು ಅಂತ ಬಹುಶಃ ಇಡೀ ಕರ್ನಾಟಕನೇ ತಲೆ ಕೆಡಿಸ್ಕೊಂಡ್ಬಿಡ್ತು. ಅದು ಯಾರು ಅಂತ ಗೊತ್ತಾಗೋವರೆಗೂ ಎಲ್ರಿಗೂ ಒದ್ದಾಟ. ನನ್ಗೆ ಅವಾಗ ಅನಿಸ್ತು, ಅಂದರೆ ತಮಾಷೆಗೆ, ಯಾವುದೋ ಹೆಂಗಸಿನ ಕರಿಮಣಿ ಮಾಲೀಕ ಯಾರು ಅಂತ ಇಷ್ಟೊಂದು ತಲೆ ಕೆಡಿಸ್ಕೊಡೋ ನಮ್ಮ ಪೋಷಕರು ತಮ್ಮ ಮಕ್ಕಳ ಭವಿಷ್ಯದ ಮಾಲೀಕ ಯಾರು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರ ಅಂತ. ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ. ಪ್ಲೀಸ್ ಎಂಪವರ್ ಯುವರ್ ಕಿಡ್ಸ್ ಸೊ ದಟ್ ಲೆಟ್ ದೆಮ್ ಟೇಕ್ ಕಂಟ್ರೋಲ್ ಆಫ್ ದೇರ್ ಡೆಸ್ಟಿನಿ. ನಾವು ಎಲ್ಲಿವರೆಗೂ ಮಕ್ಕಳನ್ನ ಎಂಪವರ್ ಮಾಡೋದಿಲ್ಲ, ಅವ್ರನ್ನ ಸದೃಢಗೊಳಿಸೋಕ್ಕೆ, ಅವ್ರನ್ನ ಸಶಕ್ತಗೊಳಿಸೋಕ್ಕೆ, ಅವ್ರಿಗೆ ಏನೇನು ಬೇಕು, ಅಕಾಡೆಮಿಕ್ಸ್ ಅಲ್ದಲೇ ಇನ್ನೇನೇನು ಬೇಕು, ಅದಕ್ಕೆ ಪೂರಕವಾದ ಒಂದು ಕಲಿಕಾ ವಾತಾವರಣ ನಿರ್ಮಾಣ ಮಾಡೋದಿಲ್ಲ, ಅಲ್ಲಿವರೆಗೂ ಬರೀ ಅಕಾಡೆಮಿಕ್ಸ್ ಮೇಲೆ ಮಕ್ಕಳು ಮುಂದೆ ಭವಿಷ್ಯ ರೂಪಿಸ್ಕೊಳ್ಳೋ ಸಾಧ್ಯತೆನೇ ಇಲ್ಲ. ಅದಕ್ಕೆ ಸಾಕ್ಷಿಯಾಗಿ ಇವತ್ತು ನಾವು IIT ಅಂತ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ನಲ್ಲೇ ಓದಿದ್ರು ಸಹ ಕೆಲಸ ಇಲ್ಲದಲೇ ಇರೋ ಮಕ್ಕಳುಗಳೇ ಸಾಕ್ಷಿ. ಹಾಗಾಗಿ ಎಲ್ಲ ಪೋಷಕರಲ್ಲೂ ವಿನಂತಿ, ದಯವಿಟ್ಟು ಮಕ್ಕಳ ಆಸಕ್ತಿ
ಅವರ ಸಾಮರ್ಥ್ಯ ಮತ್ತು ಅವರ ವ್ಯಕ್ತಿತ್ವನ ರೂಪಿಸ್ಕೊಳ್ಳೋಕ್ಕೆ, ಅದ್ರ ಪ್ರಕಾರ ಅವರ ಒಂದು ಕರಿಯರ್ನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಪೋಷಕರಾಗಿ ನೀವು ಸಹಾಯ ಮಾಡಿ. ನಿಮಗೆ ಈ ನಿಟ್ಟಿನಲ್ಲಿ ನನ್ನದೇನಾದ್ರು ಸಹಾಯ ಬೇಕಾದ್ರೆ ಖಂಡಿತ ನನ್ನನ್ನು ಸಂಪರ್ಕಿಸಿ. ನಾನು ಪ್ರೊಫೆಸರ್ ಶಂಕರ್ ಬೆಳ್ಳೂರ್, ಕರಿಯರ್ ಕೌನ್ಸಿಲರ್. ನಾನು ಮೈ ಕರಿಯರ್ ಲ್ಯಾಬ್ ಅನ್ನೋ ಒಂದು ಸಂಸ್ಥೆನ ಸ್ಥಾಪಿಸಿದ್ದೀನಿ. ಇದರ ಉದ್ದೇಶನೇ ಅಷ್ಟೇ, ಮಕ್ಕಳಿಗೆ ಮುಂದಿನ ಭವಿಷ್ಯ ಹೇಗೆ ರೂಪಿಸ್ಕೋಬೇಕು ಮತ್ತು ಅವ್ರು ಸರಿಯಾದ ಆಯ್ಕೆ ಹೇಗೆ ಮಾಡ್ಕೋಬೇಕು ಮತ್ತು ಆಯ್ಕೆ ಮಾಡ್ಕೊಂಡ್ಮೇಲೆ ಅದಕ್ಕೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು, ಇದರ ಬಗ್ಗೆ ಅವ್ರಿಗೆ ಸಂಪೂರ್ಣವಾಗಿ ಕೌನ್ಸಲ್ ಮಾತ್ರ ಮಾಡ್ದಲೆ ಅವ್ರನ್ನ ಮೆಂಟರ್ ಕೂಡ ಮಾಡ್ತೀನಿ. ಹಾಗಾಗಿ ನಿಮಗೆ ಆಸಕ್ತಿ ಇದ್ರೆ ನನ್ನನ್ನು ಸಂಪರ್ಕಿಸ್ಬೋದು. ನಮಸ್ಕಾರ.